ಇನ್ನು ಕಾಂಗ್ರೆಸ್ನಲ್ಲಿನ ಸ್ವಾಭಿಮಾನಿ ಸಮಾವೇಶದ ಚಿತ್ರಣ ಮತ್ತೊಂದು ಕಡೆ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಮೊದಲು ಸಿಎಂ ಸಿದ್ದರಾಮಯ್ಯ ಬಿಂಬಿತವಾಗಿ ಸಮಾವೇಶ ರೂಪುಗೊಂಡಿತ್ತು. ಆದರೆ ಹೈಕಮಾಂಡ್ ಎಂಟ್ರಿಯಾಗಿ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಮಾಡುವಂತೆ ಸೂಚನೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇವತ್ತು ಪೂರ್ವ ಸಿದ್ಧತಾ ಸಭೆ ನಡೆಸಿದಂತ ಡಿಕೆ ಶಿವಕುಮಾರ್ ಪಕ್ಷ ಹಾಗೆ ನನ್ನ ನೇತೃತ್ವದಲ್ಲೇ ಕಾರ್ಯಕ್ರಮ ಮಾಡೋದಾಗಿ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನು ಅಭಿನಂದಿಸಿದ್ದಾರೆ. ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು, ನಿಮಗೂ ನಾನು ಆಹ್ವಾನ ಮಾಡ್ತೀನಿ. ಯಾರು ಬೇಕಾದ್ರೂ ಬಂದು ನಮ್ಮ ಅಭಿಮಾನಿಗಳು, ಬೆಂಬಲ ಕೊಡೋರು, ಸ್ವಾಭಿಮಾನಿಗಳು, ಹಿತೈಷಿಗಳು, ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಪಕ್ಷದ ಧ್ವಜ, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಗ್ಯಾರಂಟಿ, ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಅಭಿನಂದಿಸಲು, ಕಾಂಗ್ರೆಸ್ ಬೆಂಬಲಿಸಲು ಕೆಲವರು ಮುಂದೆ ಬಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಒಂದೊಂದು ಮಾತುಗಳು ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿವೆ. ಸಂಪೂರ್ಣ ಬದಲಾಯಿತು ಹಾಸನ ಸಮಾವೇಶದ ರೂಪುರೇಷೆ. ಸಮಾವೇಶವನ್ನ ಪಕ್ಷದ ವೇದಿಕೆಯಾಗಿಸಿದ ಡಿಕೆ ಶಿವಕುಮಾರ್. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಆರಂಭದಲ್ಲಿ ಶೋಷಿತ ವರ್ಗಗಳ ಒಕ್ಕೂಟ ಮಾತ್ರ ನಿರ್ಧಾರ ಮಾಡಿತ್ತು. ಇದಕ್ಕೆ ವಿರೋಧದ ಗಾಳಿ ಬೀಸುತ್ತಿದ್ದಂತೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಂಯುಕ್ತ ಆಶ್ರಯದಲ್ಲಿ ರ್ಯಾಲಿ ನಡೆಸುವ ಮಾತಾಗಿತ್ತು. ಇದಕ್ಕಾಗಿ ಸಿಎಂ ಆಪ್ತ ಸಚಿವರು ಅತ್ತ ಮೈಸೂರಿನಲ್ಲಿ ಸಭೆ ಕೂಡ ಮಾಡಿದ್ರು. ಬೆಳವಣಿಗೆ ಹೀಗಿರುವಾಗ ಕೆಪಿಸಿಸಿ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿದ ಡಿಕೆ ತನ್ನ ನೇತೃತ್ವದಲ್ಲೇ ಹಾಸನ ಸಮಾವೇಶ ನಡೆಯುತ್ತೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಈ ಮೂಲಕ ಹಾಸನ ಸಮಾವೇಶವನ್ನ ಪಕ್ಷದ ವೇದಿಕೆಯನ್ನಾಗಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸೊ ಪಕ್ಷಕ್ಕೆ, ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಚೀಫ್ ಮಿನಿಸ್ಟರು ಮತ್ತೆಲ್ಲ ಮಾತಾಡಿದ್ದೇವೆ, AICC ಅಧ್ಯಕ್ಷರು ಮಾತಾಡಿದ್ದಾರೆ, AICC ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಡಿಕೆ ಪೂರ್ವ ಸಿದ್ಧತಾ ಸಭೆಗೆ ಮೈಸೂರು ಭಾಗದ ಸಚಿವರು ಗೈರು. ಇಂದಿನ ಡಿಸಿಎಂ ಪೂರ್ವ ಸಿದ್ಧತಾ ಸಭೆಯಲ್ಲಿ ಹಾಸನ ಸಮಾವೇಶದ ನೇತೃತ್ವ ವಹಿಸಿದ್ದ ಯಾವೊಬ್ಬ ಸಚಿವರೂ ಭಾಗಿಯಾಗಿಲ್ಲ. ಇದು ನಾನಾ ಅರ್ಥಗಳಿಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ಪಕ್ಕದಲ್ಲಿ ಡಿಸಿಎಂ ನಿಲ್ಲಿಸಿಕೊಂಡೇ ಇದು ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಸಮಾವೇಶ ಅಂದ್ರು. ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತೆ ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀನಿ, ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ, ಗೊತ್ತಾಯ್ತಾ. ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ. ಸಚಿವರು ಮಾತನಾಡಿ ಸಮಾವೇಶದ ಬಗ್ಗೆ ನಮ್ಮಲ್ಲಿ ಗೊಂದಲ ಇಲ್ಲ ಅಂದ್ರು. ಡಿಸ್ಪ್ಯೂಟ್ ಯಾವುದು ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ಸಣ್ಣ ಪುಟ್ಟ ಏನು ಅನಾಮಲೀಸ್ ಇರುವಾಗ ಅದನ್ನು ಸರಿಪಡಿಸ್ಕೊಳ್ತಾರೆ. ಡಿಸ್ಪ್ಯೂಟ್ ಏನಿಲ್ಲ. ಅವರೀಗ ಅಧ್ಯಕ್ಷರು ಅದು ಸಭೆ ಕರೆದು ಯಾವ್ಯಾವ ರೀತಿ ಮಾಡಬೇಕು ಪಕ್ಷದ ಇದರಿಂದ ವೇದಿಕೆ ಅಂತ ಹೇಳಿ ಮಾಡಿಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. 100% ಯಾವಾಗಲೂ ಸಕ್ಸಸ್ ಆಗುತ್ತೆ, ಅದೇನಂತ ನಾವು ಆತಂಕ ಏನಿಲ್ಲ. ಸೊ ಅಧ್ಯಕ್ಷರು ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ. ಅತ್ತ ಬಿಜೆಪಿ ನಾಯಕರು ಕೂಡ ಹಾಸನ ಸಮಾವೇಶದ ವಿರುದ್ಧ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಇಲ್ಲಿ ಸಾವುಗಳಾಗ್ತಾ ಇದೆ, ಆಸ್ಪತ್ರೆಗಳ ಸ್ಥಿತಿ ಶೋಚನೀಯ ಆಗ್ತಾ ಇದೆ. ಇವತ್ತು ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಯನ್ನು ಇಳಿಸಬೇಕನ್ನುವಂಥದ್ದು ಅಲ್ಲಿ ಒಳಗೊಂದು ಕುತಂತ್ರ ನಡೆದ ಇದೆ.
ಅದು ಯಾವಾಗ ಎಕ್ಸ್ಪೋಸ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಆ ಟೈಮ್ ಬಂತಂದರೆ ಇವತ್ತು ಬೀದಿ ಜಗಳನೂ ಸ್ಟಾರ್ಟ್ ಆಗ್ತದೆ. ಈಗ ಹಾಸನದ್ದು ಮೊದಲ ಅಹಿಂದ ಸಮಾವೇಶ ಅಂದರು, ಈಗ ಕಾಂಗ್ರೆಸ್ ಬ್ಯಾನೆ ಮೇಲೆ ಮಾಡ್ತಾರೆ. ಇದು ಸಂಕಟ ಬಂದಾಗೆಲ್ಲ ಅಹಿಂದ ನೆನ್ಕೊಂಡ್ಬಿಡ್ತಾರೆ. ಸಿದ್ದರಾಮಯ್ಯನಿಗೂ ಸಂಕಟ ಬಂದಾಗ ಅಹಿಂದ ವೆಂಕಟರಮಣ ಅವ್ರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಅಹಿಂದ ಬಳಸ್ಕೊತಾ ಇದ್ದೀವಿ ಹೊರತು ಅಹಿಂದ ಏನು ಮಾಡಿದ್ದೀವಿ ಹೇಳಿ. ಬಿಜೆಪಿ ನಾಯಕರ ಆರೋಪಗಳಿಗೂ ಸಚಿವ ಎಚ್.ಸಿ. ಮಹದೇವಪ್ಪ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರುವ ಕೆಲಸ ಬಿಜೆಪಿ ಮಾಡ್ತಿದೆ. ಆದರೆ ಸಿದ್ದರಾಮಯ್ಯ ನೈತಿಕವಾಗಿ ಬಹಳ ಗಟ್ಟಿ ಇರುವ ನಾಯಕ ಅಂದ್ರು. ಕಾನ್ಸ್ಪಿರಸಿ ಮೂಡ ಇಸ್ ನಾಟ್ ಎನ್ ಇಶ್ಯೂ, ದಿ ಮೇಡ್ ಇಟ್ ಎನ್ ಇಶ್ಯೂ. ಅದ್ರ ಮುಖಾಂತರ ಸಿದ್ದರಾಮಯ್ಯನವರ ನಾಯಕತ್ವವನ್ನು ವ್ಯಕ್ತಿತ್ವವನ್ನು ಹಾಳು ಮಾಡಿ ಚುನಾಯಿತ ಸರ್ಕಾರನ ಬುಡಮೇರ್ಪಡ್ತಕ್ಕಂಥ ಪ್ರಯತ್ನಗಳು ಪಿತೂರಿ ನಡೆದಿರ್ತಕ್ಕಂಥದ್ದು ಜಗಜ್ಜಾಹೀರಾಗೋಯ್ತು. ಅದೇನೇ ಹೇಳಿ, ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಮನೆಯಲ್ಲಿ ಎಲ್ಲೋ ಒಂದು ಪ್ರಶ್ನೆಗಳ ತಕ್ಕಡಿಗೆ ಬಿದ್ದಿದ್ದಲ್ಲದೆ ಗೊಂದಲಕ್ಕೂ ಎಡೆಮಾಡಿಕೊಟ್ಟಿತ್ತು. ಇದರಿಂದ ಎಚ್ಚೆತ್ತ ಹೈಕಮಾಂಡ್ ಸಮಾವೇಶದ ಹೆಜ್ಜೆಯನ್ನ ಪಕ್ಷದ ವೇದಿಕೆಯ ದಾರಿಗೆ ತರೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೂ ಬಾಣ ಹೂಡಿದೆ. ಮೈಸೂರಿನಿಂದ ದಿಲೀಪ್ ಜತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.